ಮಾಡಿ ಕೊಡಕ್ ಕೇಳ್ತಾರೆ, ಸರ್ಟಿಫಿಕೇಟ್ ಇದನ್ನ ಸೇರಿಸ್ಬಿಡ್ತಾರೆ ಫಸ್ಟ್. ಆಮೇಲೆ ಸರ್ಟಿಫೈ ಡಾಕ್ಯುಮೆಂಟ್ ಕೇಳ್ತಾರೆ. ಸರ್ಟಿಫಿಕೇಶನ್ ಮಾಡಬೇಕಾದ್ರೆ ಅಲ್ಲಿನ ಶಿರ್ಸೇದಾರರು ಇದ್ಯಾಕೋ ಅನುಮಾನಾಸ್ಪದವಾಗಿದೆ, ಇಷ್ಟು ದಿನ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಇರ್ಲಿಲ್ಲ, ಇದು ರೆಕಾರ್ಡ್ ರೂಮ್ ಅಲ್ಲಿ ಇರ್ಲಿಲ್ಲ, ಹಂಗಾಗಿ ಅನುಮಾನಾಸ್ಪದವಾಗಿದೆ ಅಂತಾನೆ ಕೊಟ್ಬಿಟ್ಟಾರೆ. ಕೋರ್ಟ್ಗೆ ಹೋಗ್ತೀನಿ, ನಿಮ್ಮ ಕಾನೂನು ಯಾರಿಗೂ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಎಲ್ಲರೂ ಸರಿಸಮಾನ. ಈ ಕೋರ್ಟ್ಗೆ ಏನ್ ತಪ್ಪು ಕೊಟ್ಟಿದ್ದಾರೆ ಹೇಳ? ಕಾನೂನು ದೊಡ್ಡದಂತೆ, ನೀವೇ ಕೋರ್ಟ್ಗೆ ಕೊಟ್ಟಿರೋದು, ಹೈಕೋರ್ಟ್ ಕೊಟ್ಟಿದ್ದೀವಿ ಇರೋದು ನೋಡಿ. ಅವ್ನು ಯಾರಿಗೂ ನಿಮ್ಗೆ ಯಾಕೆ? ಕೂಗಾಡ್ಬೇಡಿ, ಯಾಕೆ ಕೂಗಾಡ್ಬೇಡಿ? ರಾಜೇಂದ್ರ 16 ಎಕರೆ ಜಮೀನು ಬೋಗಸ್ ಇನ್ಸರ್ಟ್ ಮಾಡಿ ಬೆಂಗಳೂರವರಿಗೆ ಕೊಟ್ಟಿರೋಂಥದ್ದು. ಅದಕ್ಕೆ ದಾಖಲೆಗಳು ಎಲ್ಲ ಸಿಕ್ಕೋಗಿದೆ. ಇವರು ಸೃಷ್ಟಿ ಮಾಡಿರ್ತಾರಲ್ಲ ದಾಖಲೆ, ಡೇಟು, ಆರ್ಡರ್ ಮಾಡೋ ಡೇಟು, ನಾನು ಏನೋ ಒಂದು ಇದು ಇಲ್ಲಿ ಅಂತ ಚೆಕ್ ಮಾಡಿದೆ, 1963 ಜನವರಿ 14 ಇವರು ಆರ್ಡರ್ ಮಾಡಿದ ಡೇಟ್ ಇರೋದು. ಅವತ್ತು ಸಂಕ್ರಾಂತಿ ಹಬ್ಬ ರಜಾ. ಡಾಕ್ಯುಮೆಂಟು ರೆಕಾರ್ಡ್ ಬರ್ದವ್ರಲ್ಲ, ಇದು ಸೇರ್ಸಕ್ಕೆ ಒಂದು ಆರ್ಡರ್, ಅದು ಲ್ಯಾಂಡ್ ಸಂಬಂಧಪಟ್ಟಿದ್ದ ಪೇಪರ್ ಅಲ್ಲ, ಕ್ರಿಮಿನಲ್ ಪ್ರೊಸೀಜರ್. ಇದರಲ್ಲೆಲ್ಲ ಪೊಲೀಸ್ ಸ್ಟೇಷನ್ ಉಪಯೋಗಿಸ್ತಾರಲ್ಲ, ಆ ಪೇಪರ್ ಅಲ್ಲಿ ತಗೊಂಡು ಬರ್ಬಿಟ್ಟಾರೆ. ಅರ್ಥ ಆಯ್ತಾ? 61 ಸೆಟಲ್ಮೆಂಟ್ ಆಗೋಗಿದ್ದು ಸರ್ಕಾರಿ ಅಂತ ಆಗೋಗಿದೆ. 63 ಇವರು ಸೇರಿಸ್ಬಿಟ್ಟಿದ್ದಾರೆ. ಇನಾಮ್ ಅಬಾಲಿಷನ್ ಆಕ್ಟ್ ಅಂತ DC ಅಂತ. ಆಮೇಲೆ ಈ 63 ಇಂದ 24 ತನಕ ಎಲ್ಲಿದ್ರು ಯಾಕೆ ಖಾತೆಗೆ ಹಾಕಿಲ್ಲ. ಆಮೇಲೆ ಇವರು ಎಲ್ಲ ಫೈಲ್ ಎಲ್ಲ ಸೇರಿಸ್ಬಿಟ್ಟು ಡಾಕ್ಯುಮೆಂಟ್ ನ ಸರ್ಟಿಫೈಡ್ ಡಾಕ್ಯುಮೆಂಟ್ ಮಾಡಕ್ಕೆ ಅಪ್ಲೈ ಮಾಡ್ತಾರೆ. ಅವತ್ತಿನ ಶಿರ್ಸೇದಾರ ಏನ್ ಮಾಡ್ತಾರೆ, ಇಷ್ಟು ದಿನ ಈ ದಾಖಲೆ ಇರಲಿಲ್ಲ, ಅನುಮಾನಾಸ್ಪದವಾಗಿದೆ ಅಂತ ಅದ್ರ ಮೇಲೆ ಬರ್ದೇ ಕೊಟ್ಬಿಡ್ತಾರೆ. ಇದು ಅನುಮಾನಾಸ್ಪದವಾಗಿದೆ, ನೆಟ್ ಅಲ್ಲಿ ಹೊಡೆದಾಗ ಹಾಲಿಡೇ ಇದೆ. ಆಮೇಲೆ ಇವ್ರು ಬರಿಬೇಕಾದ್ರೆ ಏನ್ ಮಾಡ್ಬಿಟ್ಟವ್ರೆ, ಈ ಜೋಡಿ ಗ್ರಾಮ ಅಂತೀವಲ್ಲ ನಾವು ವಾಡಿಕೆಯಾಗಿ, ಜೋಡಿ ತೊರನಳ್ಳಿ ಅಂತ ಬರೆದ್ಬಿಟ್ಟಿದ್ದಾರೆ. ಕರೆಕ್ಟಾ? ಅದಿರೋದು ಬುಕ್ಕು ಜೋಡಿ ತೊರನಳ್ಳಿ ಅಲ್ಲ, KG ತೊರನಳ್ಳಿ, ಕಾಯಂ ಗುತ್ತ ತೊರನಳ್ಳಿ. 16 ಎಕರೆ ಇದೆ, 80 ಕೋಟಿ. ಇದು ಬರಕ್ಕೆ 40 ಲಕ್ಷ ರಿಪೋರ್ಟ್ ಬರಕ್ಕೆ. ಇಲ್ಲೇನಿದೆ, CRPC ಅಂತಿದೆ. ಈ ಪೇಪರ್ ಬರೆದು ಪೊಲೀಸು ಆಳು ಮೂಳಿಗೆ ನನಗೆ ಗೊತ್ತಿರೋ ಪ್ರಕಾರ ಆ ಪೇಪರ್ ಹೆಸರು ಮಾಡ್ಕೊಬಿಟ್ಟು 14ನೇ ತಾರೀಕು ರಜದ ದಿನ ಬರ್ಕೊಬಿಟ್ಟಾರೆ. ಕಳ್ತನ ಮಾಡ್ಯಾರೆ, ಸಿಗಾಕೊಂಡ್ಬಿಟ್ಟಾರೆ. EM ಕೇಳಿದ್ರೆ, ತಹಸೀಲ್ದಾರ್ ಕೇಳಿದ್ರೆ, ಅದೇನೋ ನಂಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾರಿಗೆ ಮಾಡಿದ್ದಾರೆ? ಅಶೋಕ್ ಜೈನ್ ಅನ್ನೋರ ಹೆಸರು. ಯಾರಿಂದ ಮಾಡಿದ್ದಾರೆ? ಇದೇನಿಲ್ಲ, ನಿಮ್ಮ ಹೆಸರಿಗೆ ಮಾಡೋದು, ಇನ್ನ ಹೆಸರಿಗೆ ಮಾಡೋದು, ಇದರಲ್ಲೆಲ್ಲ ಡೀಟೇಲ್ಸ್ ಇದೆ ನೋಡಿ. ಇದು ಒನ್ಸ್ ಸರ್ಕಾರಿ ಖರಾಬು ಅಂತ ಬಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ನನಗೆ ಮಾಹಿತಿ ಇರೋ ಪ್ರಕಾರ ಇನಾಮ್ DC 61 ಸೆಟಲ್ಮೆಂಟ್ ಆದ್ರೆ 63 ಬರೋದೇ ಇಲ್ಲ. ಎಲ್ಲ ತಹಸೀಲ್ದಾರ್ ಒಂದು ನಿಮಿಷಕ್ಕೆ ನೋಡಿ ರಿಜೆಕ್ಟ್ ಮಾಡೋ ಕೆಲಸ ದೊಡ್ಡ ಮಟ್ಟದಲ್ಲಿ ಇವರೆಲ್ಲ ಸಾಗುವಳಿ ಚೀಟಿ ಇಲ್ಲೇನ್ ಬರ್ತಾರೆ, ಸಾಗುವಳಿ ಚೀಟಿ ಪ್ರೊಡ್ಯೂಸ್ ಕಾಯಂ ಅಂತ ಹಾಕಿದ್ರೆ, ಸಾಗುವಳಿ ಚೀಟಿ ಬಂದ್ರೆ ಇನಾಮ್ DC ಬರೋದೇ ಇಲ್ಲ. ಲ್ಯಾಂಡ್ ಗ್ರಾಂಟ್ ಬಂದ್ಬಿಡುತ್ತೆ. ಇದೆಲ್ಲ ನನಗೆ ಮಿನಿಮಮ್ ಇನ್ಫಾರ್ಮೇಶನ್ ಇರೋದು. ಎಲ್ಲ ಓದಿದ್ರು ಕೇಳಿದ್ರೆ ಈಗಲೂ ಟೈಮ್ ಇದೆ. ನಿಮಗೂ ಗೊತ್ತಿಲ್ಲದೆ ಏನಾರಾಗಿದ್ರೆ ಫಸ್ಟ್ ಕ್ಯಾನ್ಸಲ್ ಮಾಡಿ ಅಂತ ಬರ್ತಿದ್ದೀವಿ. ಇನ್ನೂ ಇಲ್ಲ. 52 ಎಕರೆ ಸ್ಕೂಲ್ ಜಮೀನು ಹೋರಾಟ ಎಲ್ಲ ಇದೆಲ್ಲ ಸರಿ ಇದೆ ಅಂತ ಬರ್ತಾರೆ. ನಿಮ್ಗಳು ಮನವಿ ಮಾಡ್ತೀನಿ, ಇಷ್ಟು ದೊಡ್ಡ ಮಟ್ಟದ ಲೂಟಿಗೆ ಬಿಡಬೇಡ್ರಿ. ಏನು ಉಳಿಯಲ್ಲ ನಮ್ಮ ಜನರೇಷನ್. ನಮ್ಗೆ ದೇವರು ಅನುಕೂಲ ಮಾಡಿದ್ದಾನೆ. 2ನೇ ಜನರೇಷನ್ ಎಷ್ಟು 16 ಎಕರೆ ಇವತ್ತೆಲ್ಲ ಸಾಕಷ್ಟು ಬಡವರಿಗೆ ಸೈಟ್ ಕೊಡಂತ ಮೇನ್ ರೋಡ್ಗೆ ಅನುಕೂಲ ಆಗಿರುತ್ತೆ. ಕೆರೆ ಪಕ್ಕದಲ್ಲಿದೆ, ನೀರು ಎಲ್ಲ ಒಂದು ಊರು ಮಾಡೋಂಥ ಜಾಗ. ತಿಂದು ನೀರು ಕುಡಿತಾ ಇದ್ದೀನಿ. ನಾನು ಪದೇ ಹಿಂಗೆಲ್ಲ ಬರೋಲ್ಲ. ಫಸ್ಟ್ ಟೈಮ್ ತಹಸೀಲ್ದಾರ್ ಮೇಡಮ್ ಬಂದಿರೋದು, ಆ ರೀಕೌಂಟಿಂಗ್ ಬಂದಾಗ ಬಿಟ್ಟಾಗ ಇವಾಗಲೇ ಬಂದಿರೋದು. ಏನು ಹೇಳಿದ್ರೆ ಜವಾಬ್ದಾರಿನೇ ಇಲ್ಲ.
ಅದಕ್ಕೆ ನಾವು ಅವ್ರೇನಾದ್ರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇಲ್ಲೇ ಕೂತ್ಕೊಬಿಡ್ತೀನಿ. ನನಗೆ 3 days 4 days ಟೈಮ್ ಕೊಡ್ತೀನಿ, ಇಲ್ಲೇ ಕೂತ್ಕೊಬಿಡ್ತೀನಿ. ಸಸ್ಪೆಂಡ್ ಆಗ್ಬೇಕು, ಇಲ್ಲಾಂದ್ರೆ ಇದು ಎಕ್ಕೋದೇ ಇಲ್ಲ, ಈ ಟ್ರಾನ್ಸ್ಫರ್ ಅನ್ನೋದು ನಡೆಯೋದೇ ಇಲ್ಲ. ನೀವುಗಳು ಮಾಧ್ಯಮದವರಲ್ಲಿ ಕೈ ಜೋಡ್ತಿದ್ರು, ನನಗೆ ಓಟ್ ಬರ್ತದೆ ಅಂತಲ್ಲ, ಇದು ನನಗೆ ಓಟ್ ಬರ್ದಿದ್ರು ಪರವಾಗಿಲ್ಲ, ನಾನು MLA ಆಗಿದ್ರು ಪರವಾಗಿಲ್ಲ. ಈ ಗಲೀಜ್ನ ತೊಳೀರಿ. ನಿಮ್ಮ ಮುಖಾಂತರ ಮಾಲೂರು ಜನತೆ ಕರೆ ಕೊಡೋದಂದ್ರೆ ಬರೋ 3-4 ದಿನದಲ್ಲಿ ಇದೇನಾರ ಮಾಡಲಿಲ್ಲ ಅಂದ್ರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕರಪ್ಷನ್ ವಿರುದ್ಧ ಹೋರಾಡ್ಲಿಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ. ನನ್ನ ಜೊತೆ ನೀವು ಕೈ ಜೋಡಿಸಿ. ನನಗೆ ನೀವು ಓಟ್ ಹಾಕ್ತಿದ್ರು ಪರವಾಗಿಲ್ಲ, ಈ ಗಲೀಜ್ನ ತೊಳೆಯೋಣ ಎಲ್ಲ ಸೇರಿ. ಇಲ್ಲ ಅಂದ್ರೆ ಉಳಿಯಲ್ಲ, ಇದು ದೇಶ ಉಳಿಯೋದೇ ಇಲ್ಲ. ಯಾವ ಮಟ್ಟಿಗೆ ಬಿಡಬೇಡ್ರಿ. ಈಗ ರಾಜಕೀಯವಾಗಿ ನಾನು ಬೇರೆ ಹೆಸರುಗಳಿರ್ತದೆ ತಪ್ಪಾಗ್ತದೆ. ಡಾಕ್ಯುಮೆಂಟ್ ಅಲ್ಲಿ ಯಾರ್ಯಾರಿದ್ರೆ ಚೈತ್ರ ಅನ್ನೋ ಒಬ್ರು, ಅರುಣ್ ಕುಮಾರ್ ಅಂತ ಒಬ್ರು, ದೀಪಕ್ ಅಂತ ಒಬ್ರು, ರೂಪಾ ಮೇಡಮ್, ತಹಸೀಲ್ದಾರ್, ಇಷ್ಟು ಜನ ಕಾಣಿಸ್ತದೆ. ಡಾಕ್ಯುಮೆಂಟ್ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಅಧಿಕಾರಿಗಳಿಗೆ, ದುಡ್ಡು ತಿನ್ನೋರು ಯಾರೋ ಸಿಗಾಕೊಳ್ಳೋದು ನೀವು ಬೇಡ ಬೇಡ ಅಂತ ಕೇಳ್ತಾರೆ. ಇಷ್ಟು ದೊಡ್ಡ ಮಟ್ಟದ ಲೂಟಿ ಎಲ್ಲರೂ ಉಂಟಾ? ನಾನು ಮಾನ್ಯ DK ಶಿವಕುಮಾರ್ ಅವರಿಗೆ ಮನವಿ ಮಾಡ್ತೀನಿ. ಡೈನಾಮಿಕ್ CM ಇದ್ದಾರೆ, ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸೋದಿಷ್ಟೇ. ಹಣ ನೋಡ್ರಿ, 16 ಎಕರೆ ದಲಿತರಿಗೆ DK ಶಿವಕುಮಾರ್ ಬಡಾವಣೆ ಅಂತಾನೆ ಮಾಡ್ರಿ, ದಲಿತರಿಗೆ ಬಂದು ಕೊಡ್ರಿ, ಬಡವರಿಗೆ ಕೊಡ್ರಿ, ಕ್ಯಾಶ್ ಬೇಡ. ಯಾರ್ಯಾರು ದೊಡ್ಡ ಸುತ್ತಮುತ್ತವರಿಗೆಲ್ಲ ಕೊಡ್ರಿ. ಒಬ್ಬ ತಹಸೀಲ್ದಾರ್, ಒಬ್ಬ ಯಾರೋ ತಿನ್ನಕ್ಕೆ ಬಿಡಬೇಡ್ರಿ ಅಂತ ನಿಮ್ಮಂತ ಕಳಕಳೆ ಮನವಿ. ಇದನ್ನ ನೀವು ಕಳ್ಸಾಕ್ರಿ. ಏನು ರಾಜಕೀಯ ಬೇಡ, ನಾನು ಓಟೇ ಬೇಡ, ಬಿಟ್ಬಿಡ್ತೇನೆ ನೀನು. ಅದಕ್ಕೆ ಕೇಳ